ನಿರಾಕರಿಸಿ ಸೋತು ಹೋದಳು, ಕರಗಿ ಹೋದಳು. ಪ್ರತಿಭಟನೆಯೇ ಇಲ್ಲದೆ ತನ್ನನ್ನು ನೀಡಿಕೊಂಡು ಅವನ ಚುಂಬನ ಸ್ವೀಕರಿಸಿದಳು. ಅವನ ಬಾಹುಬಂಧನದಲ್ಲಿ ನಜ್ಜುಗುಜ್ಜಾಗಿ ಹೋದಳು. ಗುಡುಗು ಮಿಂಚು ಸಿಡಿಲುಗಳು ಒಮ್ಮೆಲೇ ತನ್ನ ಮೇಲೆ ಆಕ್ರಮಣ ಮಾಡಿದಂತಾಗಿತ್ತು ಅವಳಿಗೆ. ಸುಮ್ಮನೇ ಒಡ್ಡಿಕೊಂಡಿದ್ದಳು. ಅವಳ ಪ್ರಯತ್ನವೇ ಇಲ್ಲದೆ ಅವಳ ಬಾಹುಗಳು ಅವನ ಬೆನ್ನ ಹಿಂದೆ ಸರಿದು ಅವನನ್ನು ತಬ್ಬಿಕೊಂಡವು. ಅವನು ಇನ್ನೂ ಉತ್ತೇಜಿತನಾದ. ಸಮಯವೇ ತಟಸ್ಥವಾಯಿತು. ತೃಪ್ತಿಯಿಂದ ಮುಖ ಎತ್ತಿ ತನ್ನ ಬಂಧನ ಸಡಲಿಸಿ ಅವಳನ್ನು ಮೃದುವಾಗಿ ಮತ್ತೆ ಕುರ್ಚಿಯೊಳಕ್ಕೆ ತಳ್ಳಿ ಬಾಗಿಲು ತೆರೆದು ಹೊರಗೆ ಹೋದರಿಚಿ. ಕಾಳಿಂದಿ ಬೇರೆಯೇ ಲೋಕದಲ್ಲಿ ಇದ್ದಳು. ತಾನೇಕ ಪ್ರತಿಭಟಿಸಲಿಲ್ಲ. ತನಗಿದು ಬೇಕಿದ್ದಿದೆ. ಅವನ ಅಪ್ಪುಗೆಯಲ್ಲಿ ನೋವಾಗುತ್ತಿದ್ದರೂ ಅದೆಷ್ಟು ಹಿತವಾಗಿತ್ತು. ಪುರುಷನ ಸ್ಪರ್ಶ, ಬಿಗಿಯಾದ ಅಪ್ಪುಗೆ, ಬಿಸಿ ಚುಂಬನದಲ್ಲಿ ಇಷ್ಟೊಂದು ಸುಖದಾನಂದವಿರುತ್ತದೆ ಎಂದು ಮೊದಲ ಬಾರಿಗೆ ಅರಿವಾಗಿತ್ತವಳಿಗೆ. ಸಹಸ್ರ ಕಮಲಗಳು ಒಮ್ಮೆಲೇ ಅರಳಿದ ಕೊಳದ ಮಧ್ಯದಲ್ಲಿ ನಿಂತಿರುವಂತೆ ಭಾಸವಾಗಿ ಪುಳಕಿತವಾಗುತ್ತಿತ್ತು. ವಾಸ್ತವದ ಬಾಹ್ಯ ಪ್ರಪಂಚ ಕಣ್ಣಿಗೆ ಬೀಳಬಾರದು ಎಂಬಂತೆ ಬೊಗಸೆಯಿಂದ ಮುಖ ಮುಚ್ಚಿಕೊಂಡು ನಡೆದ ಘಟನೆಯನ್ನು ಪುನಃ ಪುನಃ ಅನುಭವಿಸುತ್ತಾ ಕುಳಿತಳು. ರೋಮಾಂಚನಗೊಳ್ಳುತ್ತಿದ್ದಳು. ಹೊರಗೆ ಹೋಗಿದ್ದ ರುಚಿ ಬಂದು ತನ್ನ ಹಾಸಿಗೆಯ ಮೇಲೆ ದಿಂಬಿಗೊರಗಿ ಜಾರಿದಂತೆ ಕಾಲು ಚಾಚಿ ಕುಳಿತುದು ಅವಳ ಗಮನಕ್ಕೆ ಬರಲಿಲ್ಲ. ಕೈ ಕೆಟಕುವ ಹತ್ತಿರದಲ್ಲಿದ್ದ ಅವಳ ತಲೆಯ ಮೇಲೆ ಕೈಯಿಟ್ಟು ಅವನು, ಐ ಆಮ್ ಸಾರಿ, ನೀವು ನನ್ನನ್ನು ಬಹಳ ಕೆರಳಿಸಿದಿರಿ. ನಾನು ಸಮತೋಲನ ಕಳೆದುಕೊಂಡು ಬಿಟ್ಟೆ. ಹೀಗಾಗಬಾರದಿತ್ತು. ಐ ಆಮ್ ರಿಯಲಿ ಸಾರಿ ಎಂದ. ಅವನ ದನಿಯಲ್ಲಿ ನಿಜಕ್ಕೂ ಅಪರಾಧಿ ಪ್ರಜ್ಞೆ ಇತ್ತು. ಅವಳು ಎಚ್ಚೆತ್ತಳು. ಕುರ್ಚಿಯಿಂದ ಎದ್ದು ಬಾಗಿಲೆಡೆಗೆ ಹೋದಳು. ಅವನ ಕಣ್ಣುಗಳು ಅವಳನ್ನೇ ಹಿಂಬಾಲಿಸಿದವು. ಸುಮ್ಮನೆ ಮುಂದೆ ಹಾಕಿದ್ದ ಬಾಗಿಲಿಗೆ ಅಗಳಿ ಹಾಕಿ ನೇರ ಬಂದು ಮಂಚದ ಮೇಲೆ ಅವನ ಪಕ್ಕ ಕುಳಿತಳು. ಅವನ ಎದೆಯ ಮೇಲೆ ಗಲ್ಲವೂರಿ ಅವನ ಮುಖದ ಕಡೆಗೆ ನೋಡಿದಳು. ಉದ್ವಿಗ್ನತೆಯಿಂದ ಅವಳ ಮುಖ ಕೆಂಪಗಾಗಿತ್ತು. ಕಣ್ಣ ತುಂಬ ನೀರು ತುಂಬಿತ್ತು. ನಾನು ವಿವಾಹಿತಳು, ಅದೇ ಸತ್ಯ ಎಂದು ಅವನಿಗೆ ಕೇಳಿಸಿಯೋ ಕೇಳಿಸದಂತೆ ಅತೀ ಮೆಲ್ಲಗೆ ಉಸಿರಿದಳು. ಕಣ್ಣು ಮುಚ್ಚಿ ತಲೆ ತಗ್ಗಿಸಿ ಉರಿಯುತ್ತಿದ್ದ ಅದರುತ್ತಿದ್ದ ತನ್ನ ತುಟಿಗಳನ್ನು ಅವನ ಎದೆಯ ಮೇಲೆ ಒತ್ತಿದಳು ಮತ್ತು ಅಂದಳು, ಆದರೂ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ಐ ಲವ್ ಯು ವೆರಿ ಮಚ್. ಕಣ್ಣು ತುಂಬಿದ್ದ ನೀರು ಕೆನ್ನೆಯ ಮೇಲೆ ಉರುಳಿತು. ಅವನು ಬೆರಳಿನಿಂದ ಅದನ್ನು ತೊಡೆದ ಮಾತ್ರ. ಸುತ್ತಲ ನಿಶಬ್ದದಲ್ಲಿ ಈಗ ಚಲನೆ ಇದ್ದದ್ದು ಅವರಿಬ್ಬರ ಎದೆಯ ಬಡಿತಕ್ಕೆ ಮಾತ್ರ. ಒಬ್ಬರದು ಮತ್ತೊಬ್ಬರಿಗೆ ಕೇಳಿಸುವಷ್ಟು ಜೋರಾಗಿ ಹೃದಯಗಳು ಬಡಿದುಕೊಳ್ಳುತ್ತಿದ್ದವು. ಅವನು ತಟಸ್ಥನಾಗಿದ್ದ, ತಲ್ಲಣಗೊಂಡಿದ್ದ. ಇದು ಸರಿಯೇ? ಇದರ ಪರ್ಯವಸಾನವೇನಾಗಬಹುದು? ಮತ್ತೆ ಅವಳ ಹೇಳಿದಳು, ಪಶ್ಚಾತ್ತಾಪ ಪಡುವ ಕಾರಣವಿಲ್ಲ. ವಿವಾಹಿತೆಯಾದರೂ ವೈವಾಹಿಕ ಜೀವನದಿಂದ ದೂರ ನಿಂತವಳು ನಾನು. ಅನಾಘ್ರಾಣಿತ ಕುಸುಮ ನಾನು. ಯಾರ ಹಕ್ಕಿಗೂ ಒಳಪಡದವಳು ನಾನು. ಚಟ್ಟನೆ ಎದ್ದು ಕುಳಿತ ರುಚಿ ಅವಳನ್ನು ಇನ್ನೂ ಸರಿಯಾಗಿ ತನ್ನ ಮೇಲಕ್ಕೆ ಎಳೆದುಕೊಂಡು ತೋಳುಗಳಿಂದ ಮೃದುವಾಗಿ ಬೆಳೆಸಿ ಹಿಡಿದು, ಹೇಳಿ ಹಾಗೇ ಕಾಯಿತು, ಹೇಳಿ ಎಂದ ಮೃದುವಾಗಿ ಮೆಲವಾಗಿ. ಯಾಕೆ ಅಂದರೆ ಮುಂದೊಂದು ದಿನ ರಿಚರ್ಡ್ಸನ್ನನ್ನು ನೀಲಿ ಕಂಗಳ ಸುಂದರ ಬರ್ತಾನೆ ನನ್ನನ್ನು ಆಕ್ರಮಣ ಮಾಡೋದಕ್ಕೆ ಅಂತ. ಡೆಸ್ಟಿನಿ ಹಾಗೆ ಮಾಡಿರಬೇಕು ಅಲ್ಲ ಎಂದಳು ನಗುತ್ತಾ. ವಾತಾವರಣ ಹಗುರ ಬಿತ್ತು. ಅವಳ ಎರಡೂ ಕೆನ್ನೆಗಳನ್ನು ಎರಡು ಕೈಗಳಿಂದ ಹಿಂಡಿ ತುಟಿಗಳನ್ನು ತನ್ನ ತುಟಿಗಳಿಂದ ಮೃದುವಾಗಿ ಸ್ಪರ್ಶಿಸಿ ಅವಳನ್ನು ಎತ್ತಿ ಮತ್ತೆ ಕುರ್ಚಿಯಲ್ಲಿ ಕೊಳ್ಳರಿಸಿದ. ತಾನು ಮಂಚದ ಅಂಚಿಗೆ ಅವಳ ಹತ್ತಿರವಾಗಿ ಕುಳಿತು ಮುಂದುವರಿಸು ಎನ್ನುವಂತೆ ಅವಳ ಕಡೆಗೆ ನೋಡಿದ. ಅವಳು ಪ್ರಾರಂಭಿಸಿದಳು, ಇಲ್ಲಿನ ಮದುವೆಗಳ ಬಗೆಗೆ ನಿಮಗೆ ಗೊತ್ತಿದೆಯೇ? ಸ್ಥೂಲವಾಗಿ ಗೊತ್ತು. ಹೆಣ್ಣು ಗಂಡುಗಳು ತಾವಾಗಿ ಸಂಧಿಸಿ ಪ್ರೀತಿಸಿ ಮದುವೆಯಾಗುವುದಿಲ್ಲ. ಹಿರಿಯರೇ ಆಯ್ಕೆ ಮಾಡುತ್ತಾರೆ. ಜಾತಿ, ಮನೆತನ, ಕುಟುಂಬ ಗೌರವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಸಂಬಂಧ ಮಾಡ್ತಾರೆ.
ಮದುವೆಗೆ ಮುಂಚಿನ ಪ್ರೇಮಕ್ಕಿಂತ ಮದುವೆಯ ನಂತರ ಪ್ರೇಮದ ಮೌಲ್ಯಗಳನ್ನು ಆದರ ಮಾಡ್ತಾರೆ. ಹೀಗೆ ಗೊತ್ತು ಮಾಡಿದ ವಧುವರರಿಗೆ ಇಂಟರ್ವ್ಯೂ ಏರ್ಪಡಿಸಿ ಹುಡುಗಿನ ಹುಡುಗನ ಮನೆಗೋ ಅಥವಾ ಹುಡುಗನನ್ನೇ ಹುಡುಗಿಯ ಮನೆಗೋ ಕರೆದೊಯ್ದು ಒಬ್ಬರನ್ನೊಬ್ಬರು ನೋಡಿ ಒಪ್ಪಿಕೊಳ್ಳಲು ಆಸ್ಪದ ಕೊಡುತ್ತಾರೆ. ಎಲ್ಲ ಹೊಂದಾಣಿಕೆ ಆದ ಮೇಲೆ ಕೊಡುವುದು ತೆಗೆದುಕೊಳ್ಳುವುದು ನಡೆಯುತ್ತದೆ. ಹೆಣ್ಣಿನ ಕಡೆಯವರು ಗಂಡಿಗೆ ವರದಕ್ಷಿಣೆಯಾಗಿ ಇಂತಿಷ್ಟು ಹಣ ಕೊಡುವುದಲ್ಲದೆ ವರೋಪಚಾರವೆಂದು ಉಂಗುರ, ವಾಚು, ಸೂಟು ಇತ್ಯಾದಿ ಕೊಡುತ್ತಾರೆ. ವರನ ಮನೆಯವರು ಹುಡುಗಿಗೆ ಸಾಕಷ್ಟು ಚಿನ್ನಾಭರಣ, ಬೆಲೆ ಬಾಳುವ ಸೀರೆ, ಉಡುಪುಗಳನ್ನು ಕೊಡುತ್ತಾರೆ. ಒಂದು ಶುಭ ದಿನವನ್ನು ಪುರೋಹಿತನಿಂದ ಗೊತ್ತು ಮಾಡಿಸಿ ದೊಡ್ಡ ಪೆಂಡಾಲ್ನಲ್ಲಿ ಓಲಗ ಬ್ಯಾಂಡುಗಳ ನಡುವೆ ಹುಡುಗಿಯನ್ನು ಕನ್ಯಾದಾನ ಎಂದು ಹುಡುಗನ ಕೈಗೆ ಒಪ್ಪಿಸುತ್ತಾರೆ. ಮದುವೆಯ ಸಂಕೇತವಾಗಿ ವರನು ಹುಡುಗಿಯ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟುತ್ತಾನೆ. ಕಾಲು ಬೆರಳಿಗೆ ಬೆಳ್ಳಿ ಉಂಗುರ ಕೊಡಿಸುತ್ತಾನೆ. ಅವಳ ಕೈ ಹಿಡಿದು 7 ಹೆಜ್ಜೆ ನಡೆದು ಉತ್ತಮ ಸಂಸ್ಕೃತ ಶಬ್ದಗಳಲ್ಲಿ ಅವಳೊಂದಿಗೆ ಒಳ್ಳೆಯ ಬಾಳ್ವೆ ನಡೆಸುತ್ತೇನೆ ಅಂತ ಶಪಥ ಮಾಡುತ್ತಾನೆ ಎಂದು ನಿಲ್ಲಿಸಿದ ರುಚಿ. ಅಷ್ಟೇನೆ. ನಂತರ ನೆಂಟರು, ಸ್ನೇಹಿತರು ಎಲ್ಲರಿಗೂ ಒಳ್ಳೆಯ ಔತಣದ ಊಟ ಏರ್ಪಡಿಸಿ ತೃಪ್ತಿಪಡಿಸುತ್ತಾರೆ. ಎಲ್ಲ ಸರಿಯಾಗಿ ತಿಳ್ಕೊಂಡಿದ್ದೀರಿ. ಇದರ ನಂತರದ ಅಂಗವಾಗಿ ಇನ್ನೂ ಒಂದು ಇದೆ. ನಿಷೇಕಪ್ರಸ್ಥ ಅಥವಾ ಗರ್ಭದಾನದ ವಿಧಿ ಅಂತ. ಆಡುಮಾತಿನಲ್ಲಿ ಹೇಳಿದರೆ ಮೊದಲ ರಾತ್ರಿಯ ವಿಧಿ ಎನ್ನಬಹುದು. ಅದನ್ನು ಮದುವೆಯ ಒಂದು ಅಂಗದಂತೆಯೇ ವಿಧಿವತ್ತಾಗಿ ಮಾಡಿ ವಧುವರರನ್ನು ಮಲಗುವ ಕೋಣೆಗೆ ಕಳುಹಿಸುತ್ತಾರೆ. ಅಂದಿನಿಂದ ಅವರಿಬ್ಬರಿಗೆ ದೈಹಿಕ ಸಂಪರ್ಕಕ್ಕೆ, ದಾಂಪತ್ಯ ಜೀವನಕ್ಕೆ ಹಿರಿಯರ ಸಮಾಜದ ಅನುಮತಿ ಸಿಕ್ಕಂತೆ. ಓ, ಇದು ನನಗೆ ತಿಳಿದಿರಲಿಲ್ಲ. ವೆರಿ ಇಂಟ್ರೆಸ್ಟಿಂಗ್. ಒಂದು ವೇಳೆ ಮದುವೆಗೆ ಮುಂಚೆ ಏನಾದರೂ ನಡೆದರೆ ಕುತೂಹಲ ತೋರಿದ ಅದು ಅಕ್ರಮ, ಅನೀತಿ ಎನಿಸಿಕೊಳ್ಳುತ್ತದೆ. ಅಂತಹವರ ತಾಯಿ ತಂದೆಯರು ಸಹ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವುದು ದುರ್ಲಭವಾಗುತ್ತದೆ. ಓ ಮೈ ಗಾಡ್ ಎಂದು ಉದ್ಗರಿಸಿದ ರುಚಿ. ಈಗ ಅಷ್ಟು ಕಠಿಣವಾಗಿಲ್ಲ ಈ ಪದ್ಧತಿಗಳು. ಹಿಂದಿನ ಕಾಲದಲ್ಲಿ ಹುಡುಗಿ ಮೆಚಾರಿಟಿಗೆ ಬರುವ ಮುನ್ನವೇ ಮದುವೆ ಮಾಡುತ್ತಿದ್ದರು. ಮದುವೆಯಾದರೂ ಹುಡುಗಿ ಗಂಡನೊಂದಿಗೆ ಬಾಳ್ವೆ ಮಾಡಲು ಹೋಗುತ್ತಿರಲಿಲ್ಲ. ಅವಳು ಮೆಚಾರಿಟಿಗೆ ಬಂದ ಮೇಲೆ ಒಂದು ಪ್ರಶಸ್ತ ದಿನ ನೋಡಿ ಗಂಡಿನವರಿಗೆ ತಿಳಿಸಿ ನಿಷೇಕಪ್ರಸ್ಥ ಎಂಬ ವಿಧಿಯನ್ನು ಒಂದು ದೊಡ್ಡ ಹಬ್ಬದಂತೆ ಮಾಡಿ 10 ಜನಕ್ಕೆ ಊಟ ಹಾಕಿ ಒಂದು ಕೋಣೆಯನ್ನು ಚೆನ್ನಾಗಿ ಅಲಂಕರಿಸಿ 2 ಕಡೆಯ ಹಿರಿಯರು ವಧು ವರರನ್ನು ಆ ಕೋಣೆಯೊಳಕ್ಕೆ ಕಳುಹಿಸಿ ಹರಿಸುತ್ತಿದ್ದರು. ಒಳ್ಳೆಯ 10 ಮಕ್ಕಳನ್ನು ಪಡೆಯಿರಿ ಎಂದು. ಕ್ರಮೇಣ ಬಾಲ್ಯ ವಿವಾಹ ನಿಷಿದ್ಧವಾಗಿ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಿ ಅವರ ಮದುವೆಯನ್ನು 18-20 ವರ್ಷಗಳಿಗೆ ಮಾಡತೊಡಗಿದಾಗ ಈ ವಿಧಿ ಮದುವೆಯ ಒಂದು ಗೌಣ ವಿಧಿಯಾಗಿ ಮಾರ್ಪಟ್ಟು ಮದುವೆ ಮಾಡಿದ ಛತ್ರದಲ್ಲೋ ಹೆಣ್ಣು ಗಂಡಿನ ಮನೆಯಲ್ಲೋ ಅನುಕೂಲವಾದ ಹಾಗೆ ಒಂದು ಶಾಸ್ತ್ರ ಮುಗಿಯಿತು ಎನ್ನುವಂತೆ ಮಾಡುತ್ತಾರೆ. ಇಂದಿನ ದಿನಗಳಲ್ಲಿ ಗಂಡು ಹೆಣ್ಣು ಮದುವೆಗೆ ಮುಂಚೆಯೇ ಪರಿಚಿತವಾದರು. ಪ್ರೀತಿ, ಪ್ರೇಮ, ಪ್ರಣಯ ಕಾಮಗಳಿಗೆ ಮದುವೆ ಮತ್ತು ಈ ಕಡೆಯ ಶಾಸ್ತ್ರಕ್ಕಾಗಿ ಕಾಯಬೇಕು. ಅಲ್ಲಿಯವರೆಗೆ ಅವರು ಕೇವಲ ಪರಿಚಿತರು ಮಾತ್ರ, ಸ್ನೇಹಿತರು ಮಾತ್ರ. ಎಂದೋ ಒಂದು ಘಟ್ಟ ಮುಟ್ಟಿದಂತೆ ನಿಲ್ಲಿಸಿದಳು. ಹಾಗಾದರೆ ಪ್ರೇಮ ವಿವಾಹಕ್ಕೆ ಮನ್ನಣೆಯೇ ಇಲ್ಲವೇ? ಇಲ್ಲ ಎಂದಿಲ್ಲ. ನಮ್ಮಲ್ಲಿ ಜಾತಿಗೆ ಸರ್ವಶ್ರೇಷ್ಠ ಸ್ಥಾನ. ಹಲವಾರು ಜಾತಿಗಳಿವೆ. ಜಾತಿಗಳ ನಡುವೆ ವೈವಾಹಿಕ ಸಂಬಂಧ ನಿಷಿದ್ಧ. ಆದ್ದರಿಂದ ನಮ್ಮ ಸಮಸ್ಯೆ ಪ್ರೇಮ ವಿವಾಹದ್ದಲ್ಲ, ಅಂತರ್ಜಾತಿಯ ಪ್ರೇಮ ವಿವಾಹದ್ದು. ಒಂದೇ ಜಾತಿಯ ಗಂಡು ಹೆಣ್ಣು ಪ್ರೇಮಿಸಿದ್ದಲ್ಲಿ ಹೃದಯಪೂರ್ವಕವಾಗಿ ಒಪ್ಪಿಗೆ ಕೊಟ್ಟು ಮದುವೆ ಮಾಡಿಸಿದ್ದಾದರೆ ಸಮಾಜ ಸ್ವೀಕರಿಸುತ್ತದೆ. ಆದರೆ ಅಂತಹವರು ಅಪರೂಪ. ನಮ್ಮಲ್ಲಿನ ಪ್ರೇಮಗಳಲ್ಲಿ ಅಂತರ್ಜಾತೀಯವಾಗಿರುತ್ತವೆ. ಅದಕ್ಕೆ ಸಮಸ್ಯಾತ್ಮಕವಾಗುತ್ತದೆ ಎಂದು ಕುಟುಂಬಗಳ ನಡುವೆ ಕಂದಕ ಏರ್ಪಡುತ್ತದೆ. 2 ಜಾತಿಗಳ ನಡುವೆ ಈ ಸಂಬಂಧಗಳಿಗೆ ಒಪ್ಪಿಗೆ ಸಿಗುವ ತನಕ ಈ ಪ್ರೇಮ ವಿವಾಹಗಳಿಗೂ ಪ್ರತಿಬಂಧ ಇದ್ದೇ ಇರುತ್ತದೆ. ಈಗ ಅದರ ಚರ್ಚೆ ಬೇಡ, ಸಮಯ ಕಡಿಮೆ ಇದೆ ಎಂದಳು ಗಂಭೀರಳಾಗಿ.
ಹೌದು, ಅದರ ಚರ್ಚೆ ಬೇಡ ಈಗ. ಅಂತರ್ಜಾತೀಯ ಪ್ರೇಮ ವಿವಾಹ, ಅದರಲ್ಲೂ ಅಂತಾರಾಷ್ಟ್ರೀಯ ಅಂತರ್ಧರ್ಮದ ಪ್ರೇಮ ವಿವಾಹ ಬೇರೊಂದು ಸಲ ದೀರ್ಘವಾಗಿ ಚರ್ಚೆ ಮಾಡೋಣ ಎಂದ ಹಾಸ್ಯದ ಧೋರಣೆಯಲ್ಲಿ. ಅವಳು ಈ ಹಾಸ್ಯವನ್ನು ಸ್ವೀಕರಿಸಲಿಲ್ಲ, ವಿಚಲಿತಳಾಗಲಿಲ್ಲ. ಈಗ ಓರ್ವ ಕಾಳಿಂದಿಯ ಬಗ್ಗೆ ಮಾತ್ರ. ಈಗ ಸರಿಯಾಗಿ 10 ವರ್ಷಗಳ ಹಿಂದೆ ಕಾಳಿಂದಿ ಎಂಬ 23 ವರ್ಷದ ವಿದ್ಯಾವಂತ ತರುಣಿಗೆ ಹೀಗೆಯೇ ಗ್ರ್ಯಾಂಡ್ ಆಗಿ ಓಹೋ ಆಹಾ ಎನ್ನುವಂತೆ ಮದುವೆಯಾಯಿತು ಎಂದು ಅಂತರ್ಮುಖಿಯಾದಳು. ರಿಚಿಯು ಗಂಭೀರನಾದ ಮೂರನೆಯ ವ್ಯಕ್ತಿ ಕಥೆ ಕೇಳುವಂತೆ ತನ್ನ ವಿಷಯವನ್ನು ರಿಚಿಯ ಮುಂದೆ ಪುಸ್ತಕದಂತೆ ತೆರೆದಿಟ್ಟಳು ಕಾಳಿಂದಿ.